ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಂತಹ ಆಪರೇಷನ್ ಹಸ್ತ, ಅದರಲ್ಲೂ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತೇಳಿ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಗೂಡಾಗಿತ್ತು ಈ ಒಂದು ಕ್ಷೇತ್ರಕ್ಕೆ ಯಾರನ್ನ ತಂದು ನಿಲ್ಲಿಸಬೇಕು ಅಂತೇಳಿ. ಕೊನೆಗೂ ಕೂಡ ಬಿಜೆಪಿ ಅಳೆದು ತೂಗಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತು. ಅವರ ಎದುರಾಳಿಯಾಗಿ ಕಾಂಗ್ರೆಸ್ ಪಾಳದಿಂದ ರಕ್ಷಾರಾಮಯ್ಯ ಅವರನ್ನ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಆಗಿದೆ. ಈಗ ಮೇಜರ್ ಅಪ್ಡೇಟ್ ಲಭ್ಯವಾಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಚ್ಚೇಗೌಡ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಎಚ್ ಡಿ ದೇವೇಗೌಡ ಅವರ ಪರಮ ಆಪ್ತ ಅಂತ ಗುರುತಿಸಿಕೊಂಡಿದ್ದಂಥ ಕೆಪಿ ಬಚ್ಚೇಗೌಡ ಅವರನ್ನ ಕಾಂಗ್ರೆಸ್ ಸೆಳೆಯೋದಕ್ಕೆ ಮುಂದಾಗ್ತಾ ಇದೆ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರು ಕಾಂಗ್ರೆಸ್ ಸೇರ್ಪಡೆ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ರಕ್ಷಾರಾಮಯ್ಯ ಅಭ್ಯರ್ಥಿ ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್, ಸಚಿವ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ತಂಡ ತೆರಳಿ ಅವರನ್ನ ಭೇಟಿ ಮಾಡಿ ಕಳೆದ ರಾತ್ರಿ ಅವರ ಮನೆಯಲ್ಲಿ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಗೌಪ್ಯವಾಗಿ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಜೊತೆ ದೂರವಾಣಿಯಲ್ಲೂ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲವೂ ಅಂದುಕೊಂಡಿದ್ದಂಗೆ ಆದ್ರೆ 2-3 ದಿನಗಳಲ್ಲಿ ಕೆಪಿ ಬಚ್ಚೇಗೌಡ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದಂಥವರು ಕೆಪಿ ಬಚ್ಚೇಗೌಡ ಅವರು. JDSನ ಒಂದು ಆ ಭಾಗದಲ್ಲಿ ಒಬ್ಬ ಪ್ರಬಲ ಮುಖಂಡ ಅಂತ ಗುರುತಿಸ್ಕೊಂಡಿದ್ದಂಥವ್ರು. ಈಗ ಅವ್ರು ಹೇಳಿರುವಂಥದ್ದು, ನಮಗೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ನಮ್ಮ ಎದುರಾಳಿ ಪರವಾಗಿ ನಾನು ಯಾವತ್ತೂ ಕೂಡ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ರು. ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೆಪಿ ಬಚ್ಚೇಗೌಡ ಅವರು ಕಾಂಗ್ರೆಸ್ಗೆ ಸೇರ್ತಾರಾ? ಕಾಂಗ್ರೆಸ್ಗೆ ಸೇರೋದ್ರಿಂದ ಬಿಜೆಪಿ ಯಾವ ರೀತಿಯಾಗಿ ಇಲ್ಲಿ ತೊಂದರೆ ಆಗುತ್ತೆ? ಹೌದು ನಾಗೇಂದ್ರ, ಇದು ಒಂಥರ JDS ಆಪರೇಷನ್ ಸಕ್ಸಸ್ ಆಗಿರುವಂತದ್ದು ಮಾಹಿತಿ ಒಂದು ಸಿಕ್ಕಿರುವಂತದ್ದು. ಅಂದಾಗಿ ಚಿಕ್ಕಬಳ್ಳಾಪುರ ಒಂದು ತಾಲೂಕಿನ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಏನಿದ್ದಾರೆ, ಇವರು ಸಹ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಾಳೆ ಅಧಿಕೃತವಾಗಿ ಸಿಎಂ ನೇತೃತ್ವದಲ್ಲಿ ಒಂದು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ. ನಿನ್ನೆ ರಾತ್ರಿ ಸಹ ರಕ್ಷಾರಾಮಯ್ಯ ಅವ್ರ ತಂದೆ ಎಲ್ ಸೀತಾರಾಮ್ ಇದ್ದಾರೆ, ಅವರು ಸಹ ನಿನ್ನೆ ಭೇಟಿ ಮಾಡಿ ಮಾತುಕತೆ ನಡೆಸಿರುವ ಒಂದು ಬಲ ಮೂಲಗಳಿಂದ ಮಾಹಿತಿ ಬಂದಿದೆ. ಮತ್ತೆ ಇದು ಅಲ್ಲದೆ ಒಂದೇನು ಮೈತ್ರಿ ಒಂದು ಸರ್ಕಾರ ಇದು ಮೈತ್ರಿ ಅಂದ್ರೆ ಬಿಜೆಪಿ ಮತ್ತೆ JDS ಎರಡೂ ಜೊತೆಗೂಡಿ ಒಂದು ಚುನಾವಣೆ ಪ್ರಚಾರ ಮಾಡ್ಬೇಕಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಒಂದು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಆದ್ರೆ ಆ ಹೇಳಿಕೆಗೂ ಇವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಕೆಪಿ ಬಚ್ಚೇಗೌಡರು ಒಂದು ಸತತವಾಗಿ ಒಂದು 15 ದಿನದಿಂದ ಎಲ್ಲೂ ಒಂದು ಕಾಣಿಸ್ಕೊಳ್ತಾ ಇರ್ಲಿಲ್ಲ, ಚುನಾವಣಾ ಪ್ರಚಾರದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಯಾವುದೇ ತರಹದ ನಾವು ಬಿಜೆಪಿ ಸುಧಾಕರ್ ಜೊತೆ, ಬಿಜೆಪಿ ಪಕ್ಷ ಅಂತಲ್ಲ, ನಮ್ಗೆ ಸುಧಾಕರ್ ಎದುರಾಳಿ ನಮ್ಮ ಸುಧಾಕರ್ ಏನಿದ್ರೆ ಅವ್ರ ಪರ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ನಮಗೂ ಅವ್ರಿಗೂ ಆಗಲ್ಲ, ನಮ್ಗೆ 15 ವರ್ಷದಲ್ಲಿ ಕೊಡಬಾರ್ದಿರೋ ಕಾಟ ಕೊಟ್ಟವ್ರೆ, ಅದರಿಂದ ನಾವು ಹೋಗಲ್ಲ. ಇವಾಗ ಚುನಾವಣೆ ಬಂತು ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಹತ್ರ ಬರಕ್ಕೆ ಅವ್ರು ಬರ್ತಿದ್ದಾರೆ. ಆದ್ರೆ ನಾವು ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಾನು ಸಪೋರ್ಟ್ ನೀಡಲ್ಲ ಅಂತ ಅಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿರೋದು, ಒಂದು ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆ ಕೊಟ್ಟವ್ರೆ. ಆದ್ರೆ ಇವಾಗ ಒಂದು ಇದರಿಂದ ಒಂದು JDS ರಾಜ್ಯದಲ್ಲಿ ಎಲ್ಲ ಕಡೆನೂ ಒಂದು JDS ಬಿಜೆಪಿ ಮೈತ್ರಿ ಆಗಿದೆ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ JDS ಒಂದು ಕಂಟಕ ಆಗುತ್ತೆ ಅಂತಾನೆ ಗೊತ್ತಾಗ್ತಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಕಾಂಗ್ರೆಸ್ನ ಪಾಳಿಯದ ಒಳಗೆ ದಿನೇ ದಿನೇ ಅಸಮಾಧಾನ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ NA ಹ್ಯಾರಿಸ್ ಅವರ ನಡೆ. ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡಿದ್ದಾರಂತೆ NA ಹ್ಯಾರಿಸ್. ಹೀಗಾಗಿ ಲೋಕಸಭಾ ಚುನಾವಣೆಯ ಪ್ರಚಾರದ ಅಖಾಡದಿಂದ ದೂರ ಉಳಿದಿದ್ದಾರೆ ಶಾಸಕ NA ಹ್ಯಾರಿಸ್. ಪುತ್ರ ಮೊಹಮ್ಮದ್ ನಲಪಾಡ್ ಅವರಿಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು. ಆದರೆ ಅವರ ಬದಲಿಗೆ ಇದೀಗ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಪುತ್ರನಿಗೆ ಟಿಕೆಟ್ ಸಿಗದೆ ಹೋಗಿದ್ದಕ್ಕೆ ಶಾಂತಿನಗರ ಶಾಸಕ NA ಹ್ಯಾರಿಸ್ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾಹಿತಿ. ಇದೇ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಯ ಪ್ರಚಾರದ ಅಖಾಡದಿಂದ ತಮ್ಮನ್ನ ತಾವು ದೂರ ಇರಿಸಿಕೊಂಡಿದ್ದಾರೆ, ಅಂತರವನ್ನ ಕಾಯ್ದುಕೊಂಡಿದ್ದಾರೆ NA ಹ್ಯಾರಿಸ್ ಅನ್ನೋ ಮಾಹಿತಿ ಕಾಂಗ್ರೆಸ್ ಪಾಳೆಯದ ಒಳಗಿಂದನೇ ಲಭ್ಯವಾಗ್ತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್. ಯಾವಾಗ ಟಿಕೆಟ್ ಕೈ ತಪ್ಪಿತೋ ಆಗ ಇಡೀ ಲೋಕಸಭೆ ಚುನಾವಣೆಯ ಪ್ರಚಾರ ಕಾರ್ಯದಿಂದಲೇ ತಮ್ಮನ್ನ ತಾವು ದೂರ ಉಳಿಸಿಕೊಂಡಿದ್ದಾರೆ NA ಹ್ಯಾರಿಸ್. ಒಂದು ಕಡೆ
ಯೂತ್ ಕಾಂಗ್ರೆಸ್ ಅಂದ ತಕ್ಷಣ ನೆನಪಾಗ್ತಾ ಇದ್ದ ಎರಡು ಹೆಸರು, ಒಂದು ಮೊಹಮ್ಮದ್ ನಲ್ಪಾಡ್, ಮತ್ತೊಂದು ಕಡೆಯಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ನೀಡಿದೆ ಪಕ್ಷ. ಆದರೆ ನಲ್ಪಾಡ್ ಅವರಿಗೆ ಬೆಂಗಳೂರು ಸೆಂಟ್ರಲ್ನಿಂದ ಟಿಕೆಟ್ ಕೈ ತಪ್ಪಿದೆ. ಇದೇ ಕಾರಣಕ್ಕೆ ಬೇಸರಗೊಂಡಿದ್ದಾರೆ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಅನ್ನೋದು ಸದ್ಯದ ಮಾಹಿತಿ.